ಗಳು ಒಂದಷ್ಟು ಬಂದಿರೋದು ಕೂಡ ಕ್ವಶನ್ಸ್ ಗಳು ಇದರಲ್ಲಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದಕ್ಕೆ ಮಾಡಿರ್ತಕ್ಕಂಥ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನಾವು ಈ ಒಂದು ಪ್ಲೇ ಲಿಸ್ಟ್ ಹೋದ್ರೆ ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಸಿಗುತ್ತೆ. ಓಲ್ಡ್ ಪ್ಲೇ ಲಿಸ್ಟ್, ನ್ಯೂ ಪ್ಲೇ ಲಿಸ್ಟ್ ಎಲ್ಲಾನು ಕೊಡ್ತೀನಿ. ಪೇಪರ್ 2 ಹೋದ್ರೆ ನಿಮ್ಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಓಕೆ, ಎಲ್ಲ ಕೂಡ ಸಿಗುತ್ತೆ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಪೇಪರ್ 2 ಸಂಬಂಧಪಟ್ಟಂತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ಸ್ನೇಹಿತರೆ, ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಬನ್ನಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕ್ವಶನ್ಸ್ ಗಳನ್ನ ತಗೊಂಡು ಹೆಂಗಿದೆ, ಯಾವ ತರ ಬರುತ್ತೆ. ಫೈನ್, ನೋಡಿ, ಚೂಸ್ ದ ರೈಟ್ ಕಂಜಕ್ಷನ್. ನೋಡಿದ್ರ, ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂಡ್ ಶೇಡ್ ಬ್ಲಾಕ್ ಅಂಡ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಕಂಜಕ್ಷನ್ ಅಂದ್ರೆ ಏನು? ಕಂಜಂಕ್ಷನ್ ಅಂದ್ರೆ ಜಾಯಿನ್ ಮಾಡೋದಕ್ಕೆ ಎರಡು ಸೆಂಟೆನ್ಸ್ ನ, ಟು ಸೆಂಟೆನ್ಸಸ್ ನ, ಅದನ್ನ ಕಂಜಕ್ಷನ್ ಅಂತ ಕರಿತೀವಿ. ಇಲ್ಲೇನಿದೆ, ಡ್ಯಾಶ್ ಐ ವಾಸ್ ಟಯರ್ಡ್ ಐ ಮ್ಯಾನೇಜ್ ಟು ಕಂಪ್ಲೀಟ್ ದ ಟಾಸ್ಕ್ ಅಂತಿದೆ. ಓಕೆ, ಡ್ಯಾಶ್ ಐ ವಾಸ್ ಟಯರ್ಡ್. ಓಕೆ, ಯೆಟ್ ಐ ವಾಸ್ ಟಯರ್ಡ್, ಬಟ್ ಅಂಡ್ ನೋಡಿ, ಬಟ್ ಐ ವಾಸ್ ಟಯರ್ಡ್ ಬರಕ್ ಚಾನ್ಸೇ ಇಲ್ಲ. ಅಂಡ್ ಐ ವಾಸ್ ಬರಬೇಕು, ಐದರ್ ಎಟ್ ಬರಬೇಕು, ಆಲ್ದೋ ಬರಬೇಕು. ನೋಡಿ, ಕಂಜಕ್ಷನ್ ಅಲ್ಲಿ ನಿಮಗೆ ಸಬಾರ್ಡಿನೇಟ್, ಕೋಆರ್ಡಿನೇಟ್, ಇನ್ನು ವಿಧ ಬರುತ್ತೆ, 3-4 ವಿಧ ಬರುತ್ತೆ. ಆಕ್ಚುಲಿ ಇದು ಬಂದು ಸಬಾರ್ಡಿನೇಟ್ ಕಂಜಕ್ಷನ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಎಟ್ ಬರಲ್ಲ. ಎಟ್ ಯಾಕೆ ಬರಲ್ಲ ಅನ್ನೋದು ಹೇಳ್ತೀನಿ. ಆಲ್ದೋ ಐ ವಾಸ್ ಟಯರ್ಡ್ ಬರುತ್ತೆ. ಯಾಕೆ ಆಲ್ದೋ ಐ ವಾಸ್ ಟಯರ್ಡ್ ಬರುತ್ತೆ? ಸಿ, ಆಲ್ದೋ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಈ ಕಂಜಕ್ಷನ್ ಅಲ್ಲಿ ನಾನು ಟಯರ್ಡ್ ಆಗಿದ್ದೆ, ಆಲ್ದೋ ಐ ವಾಸ್ ಟಯರ್ಡ್ ಐ ಮ್ಯಾನೇಜ್ ಟು ಕಂಪ್ಲೀಟ್. ನನಗೆ ಟಯರ್ಡ್ ಆಗಿದ್ರು ಕೂಡ ನಾನು ಟಾಸ್ಕ್ ನ ಕಂಪ್ಲೀಟ್ ಮ್ಯಾನೇಜ್ ಮಾಡಿದೆ, ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಅಂತ. ಇಲ್ಲಿ ಎಟ್ಟನ ಪದ ಇದೆಯಲ್ಲ, ಇದು ನಾವು ತುಂಬಾ ಜನ ಕನ್ಫ್ಯೂಸ್ ಆಗೋದು ಇದ್ರಲ್ಲೇ. ಎರಡು ಡಿಪೆಂಡೆಂಟ್ ಸೆಂಟೆನ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಸೆಂಟೆನ್ಸ್. ಇಲ್ಲಿ ನೋಡಿ, ಎಟ್ ಅನ್ನೋ ಪದನ ಕನೆಕ್ಟ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್ ನ ಕನೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಆಲ್ದೋನ ಡಿಪೆಂಡೆಂಟ್ ಕ್ಲಾಸ್ ಜೊತೆ ಇಂಡಿಪೆಂಡೆಂಟ್ ಕ್ಲಾಸ್ ನ ಕನೆಕ್ಟ್ ಮಾಡಕ್ ಯೂಸ್ ಮಾಡ್ತೀವಿ. ಓಕೆ, ಏನ್ ಸರ್ ಹಂಗಂದ್ರೆ, ಈಗ ನೋಡಿ, ಡ್ಯಾಶ್ ಐ ವಾಸ್ ಟಯರ್ಡ್ ಐ ಮ್ಯಾನೇಜ್ ಟು, ನೋಡಿ, ಐ ಮ್ಯಾನೇಜ್ ಟು ಕಂಪ್ಲೀಟ್ ದ ಟಾಸ್ಕ್ ಅಂದ್ರೆ ದಿಸ್ ಇಸ್ ಡಿಪೆಂಡೆಂಟ್, ದಿಸ್ ಇಸ್ ಇಂಡಿಪೆಂಡೆಂಟ್ ಅಲ್ವಾ? ಅಂದ್ರೆ ಇಲ್ಲಿ ಟೂ ಡಿಫರೆಂಟ್ ಸ್ಟೇಟ್ಮೆಂಟ್ ಅಲ್ವಾ? ಅಂದ್ರೆ ಒಂದು ಡಿಪೆಂಡ್ ಆಗಿದೆ, ಒಂದು ಇಂಡಿಪೆಂಡೆಂಟ್ ಆಗಿದೆ. ಒಂದಿಲ್ದೆ ಒಂದಿಲ್ಲ, ಇಲ್ಲಿ ಅರ್ಥ ಆಗ್ತಿದಿಲ್ಲ? ಸೊ ಒಂದಿಲ್ದೆ ಒಂದಿಲ್ಲ ಅಂದಾಗ, ಮತ್ತೆ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಆಲ್ದೋ ಯಾಕೆ ಬರುತ್ತೆ ಅಂದ್ರೆ, ಸಿ, ಆಲ್ದೋ ಬರ್ತಕ್ಕಂಥದ್ದು ಏನಿದೆ ಇಲ್ಲಿ ಪ್ರಮುಖವಾಗಿ ನಾವು ಅದನ್ನ ನೋಡೋದು ಸ್ಟಾರ್ಟಿಂಗ್ ಅಲ್ಲಿ. ಎಟ್ಟು ನಾವು ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ. ನೋಡಿ, ಎಟ್ ಅಂತಕ್ಕಂಥದ್ದು ಕ್ಲಾಸ್ ಟಿಪಿಕಲಿ ನಾಟ್ ಯೂಸ್ ಟು ಸ್ಟಾರ್ಟ್ ಎ ಸೆಂಟೆನ್ಸ್ ಅಲೋನ್. ಇಟ್ ಈಸ್ ಸೆಮಿಕೋಲನ್ ಆದ್ಮೇಲೆ ಮಧ್ಯದಲ್ಲಿ ಈ ತರ ಎಲ್ಲ ಬರುತ್ತೆ. ಈ ಆಲ್ದೋ ಅಂತಕ್ಕಂಥದ್ದು ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲೂ ಬರ್ಬೋದು, ಮಿಡಲ್ ಬರ್ಬೋದು, ಬಟ್ ಎಟ್ ಬರಲ್ಲ. ನೋಡಿ, ಈ ತರ ಬೇಸಿಕ್ ಥಿಂಗ್ಸ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಎಟ್ ಅಂತಕ್ಕಂಥದ್ದು ನೋಡಿ, ಇಟ್ ರೈನ್ಡ್, ಇಟ್ ಈಸ್ ಇಂಡಿಪೆಂಡೆಂಟ್. ಇಟ್ ರೈನ್ಡ್ ಇದ್ರ ಜೊತೆ ಕನೆಕ್ಟ್ ಮಾಡೋ ಅಂತದ್ದು ಏನೂ ಇಲ್ಲ, ಬಟ್ ಕನೆಕ್ಟ್ ಮಾಡ್ತಾ ಇದೀವಿ. ಯೆಟ್ ವಿ ಸ್ಟಿಲ್ ವೆಂಟ್ ಫಾರ್ ವಾಕ್ ಅಂತ. ಇಟ್ ಈಸ್ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್, ಇಟ್ ಈಸ್ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್. ಆದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಇದಲ್ಲ, ಇದು ಕನೆಕ್ಟ್ ಮಾಡಿದ್ರೆ ಮೀನಿಂಗ್ ಗೊತ್ತಾಗೋದು. ಐ ಮ್ಯಾನೇಜ್ ಟು ಕಂಪ್ಲೀಟ್ ಅಂದ್ರೆ ಏನರ್ಥ? ಅವ್ನು ಏನೇ ಪ್ರಾಬ್ಲಮ್ ಇರಬೇಕು ಅಂತ ಅರ್ಥ. ಅಥವಾ ಐ ವಾಸ್ ಟೈರ್ಡ್, ಏನ್ ಟೈರ್ ಅಂದ್ರೆ ಟ್ರೈ ಮಾಡಿದೆ ನೀನು ಅನ್ನೋದು ಬರುತ್ತಲ್ವಾ? ಸೊ ಇಟ್ ಈಸ್ ಒನ್ ಡಿಪೆಂಡೆಂಟ್, ಒನ್ ಇಂಡಿಪೆಂಡೆಂಟ್ ಇರುತ್ತೆ, ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ. ಓಕೆ, ನೋಡಿ, ಕಂಜಕ್ಷನ್ಸ್ ಬಗ್ಗೆ ಮಾಡಿದೀವಿ, ಸಂಯೋಜಕ ಅಂತ ಕರಿತೀವಿ. ಅದರಲ್ಲಿ ಕೋಆರ್ಡಿನೇಟ್, ಸಬಾರ್ಡಿನೇಟ್, ಕೋರಿಲೇಟ್ ಕಂಜಕ್ಷನ್ಸ್ ಅಂತೆಲ್ಲ ಬರುತ್ತೆ. ಓಕೆ, ಇದೆಲ್ಲ ದಯವಿಟ್ಟು ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ಹೇಳಿದೀನಿ, ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದೇ ವಿಡಿಯೋದ ಕವರ್ ಮಾಡಿ ಆ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಚೂಸ್ ದ ಸೂಟಬಲ್ ಇಂಟರ್ಜಂಕ್ಷನ್. ನೋಡಿ, ಒಂದ್ಸೆಗೆ ಇಂಟರ್ಜಂಕ್ಷನ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂಡ್ ಶೇಡ್ ಬ್ಲಾಕ್ ಅಂಡ್ ದ ಕರೆಸ್ಪಾಂಡಿಂಗ್ ಆನ್ಸರ್ ಇನ್ ಯುವರ್ ಆನ್ಸರ್. ಇಂಟರ್ಜಂಕ್ಷನ್ ಅಂದ್ರೆ ಏನು? ಇಂಟರ್ಜಂಕ್ಷನ್ಸ್ ಅಂದ್ರೆ ಒಂಥರ ಭಾವಸೂಚಕ, ಭಾವನೆ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ ಅದು. ಇಲ್ಲೇನಿದೆ, ಡ್ಯಾಶ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದೆ. ಓಕೆ, ಭಾವಸೂಚಕ. ದಟ್ ವಾಸ್ ಅ ಗ್ರೇಟ್ ಗೋಲ್, ದಟ್ ವಾಸ್ ಅ ಗ್ರೇಟ್ ಗೋಲ್. ಗೋಲ್ ಬಗ್ಗೆ, ಅದೊಂದು ದೊಡ್ಡ ಗೋಲ್, ಗ್ರೇಟ್ ಗೋಲ್ ಅದು. ಓಕೆ, ದೊಡ್ಡ ಒಂದು ಅಚೀವ್ಮೆಂಟ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಯಾವ್ದು? ಅಲಾಸ್, ಔಚ್, ಊಪ್ಸ್, ಬ್ರಾವೋ ಯಾವ್ದು ಬರುತ್ತೆ? ಇಲ್ಲಿ ಗ್ರೇಟ್ ಗೋಲ್ ಅಂದ್ರೆ ಏನೋ ಅಚೀವ್ ಮಾಡಿರೋ ಬಗ್ಗೆ ಮಾತಾಡ್ತಾ, ಅಂದ್ರೆ ಈ ಶುಡ್ ಬಿ ಇಂಟೆಲಿಜೆಂಟ್ ಆಗಿರ್ಬೇಕು, ಬ್ರೇವೋ. ನೋಡಿ, ದಯವಿಟ್ಟು ಎಲ್ಲಾ ಪದಗಳು ಇಲ್ಲಿ ಬಂದು ನಿಮ್ಗೆ ಇಂಟರ್ಜಂಕ್ಷನ್ ಇಲ್ಲಿ. ಓಕೆ, ಏನು ಬ್ರೇವೋ ಅಂದ್ರೆ ಬೇಷ್, ಶಹಬಾಸ್ ಅನ್ನೋದು. ಓಕೆ, ಊಪ್ಸ್ ಅಂದ್ರೆ ಅಯ್ಯೋ, ಊಪ್ಸ್
ಅಂದ್ರೆ ಕ್ಷಮಾಯಾಚನೆ ಮಾಡೋ ಪದ. ಅಲಾಸ್ ಅಂದ್ರೆ ಅಯ್ಯೋ, ಅಕಟ ಅಂತೀವಲ್ಲ, ಆ ರೀತಿ ಬರ್ತಕ್ಕಂಥ ಪದ. ಸೊ ಇಲ್ಲಿ ಗ್ರೇಟ್ ಗೋಲ್ ಅಂದ್ರೇನು, ಒಳ್ಳೆ ದೊಡ್ಡ ಗೋಲ್ ಅಚೀವ್ ಮಾಡಿದೆ ಅಂತಂದ್ರೆ ಅವನು ಶಬಾಸ್ ಕೊಡಬೇಕು, ಶಬಾಸ್ಗಿರಿ ಅಂತ. ಸೊ ಬ್ರೇವೋ ಇಸ್ ದ ರೈಟ್ ಆನ್ಸರ್. ಎಗೇನ್ ಇಲ್ಲಿ ಇಂಟ್ರೊಡಕ್ಷನ್ಸ್ ಬಗ್ಗೆನೂ ಅಷ್ಟೇ, ಇದು ಭಾವಸೂಚಕ ಹೇಳ್ತಕ್ಕಂಥದ್ದು. ಸೊ ಈ ತರ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬರುತ್ತೆ. ಸೊ ಇದನ್ನು ಕೂಡ ಮಾಡಿದೀವಿ ಇಂಟ್ರೊಡಕ್ಷನ್ಸ್ ಅಂತ. ನೀವು 8ನೇ ಚಾಪ್ಟರ್ ಇದು ಚಾಪ್ಟರ್ ವೈಸ್ ಗ್ರಾಮರ್ ವಿಡಿಯೋ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ. ಅಥವಾ ನಮ್ಮ ಸಿಂಗಲ್ ವಿಡಿಯೋ ಏನು ನಾವು ಸಂಪೂರ್ಣ ಇಂಗ್ಲಿಷ್ ಅಂತ ಮಾಡಿದ್ದೀವಿ, ಇಲ್ಲೂ ಕೂಡ ಅದಿದೆ. ನಾನು ಎರಡು ಕೂಡ ನನ್ನ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ಓದಬಹುದು. ಇವೆಲ್ಲ KEಯಲ್ಲಿ ಗ್ರಾಮರ್ ರಿಲೇಟೆಡ್ ಕೇಳ್ತೇನೆ ಸ್ನೇಹಿತರೆ. ಇದು ಕಂಪ್ಲೀಟ್ 5.5 hour ಇದೆ. 95% ಆಫ್ ಗ್ರಾಮರ್ ಕಂಪ್ಲೀಟ್ ಕವರ್ ಮಾಡಿದೆ ಇದರಲ್ಲಿ, ಎಕ್ಸಾಮ್ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೇನೆ. The following question has words designated as A, B, C, D, E, F which are jumbled up and needed to be rearranged from the proper sentence. Okay, ನೋಡಿ PQRS ಅಂತೀವಲ್ಲ ಅದೇ ಅಷ್ಟೇ. ಜಂಬಲ್ಸ್ ಅಂದ್ರೆ, ಜಂಬಲ್ ಅಂದ್ರೆ ಕಲ್ಸ್ ಮೆಲ್ಲೋಗ್ರ ಆಗಿದೆ ಅಂತ, ಅಲ್ಲಿ ಇಲ್ಲಿ ಹಂಚೋಗಿದೆ, ಅದನ್ನ ಪ್ರಾಪರ್ ಆಗಿ ಮಾಡಬೇಕು ಅಂತ. ಒಂದೊಂದ್ಸರಿ PQRS ಕೊಡ್ತಾನೆ, ಒಂದ್ಸರಿ A, B, C, D, E, F ಅಂತ ಕೊಡ್ತಾನೆ. ಹೆಂಗ್ ಬೇಕಾದ್ರೆ ಕೇಳಬಹುದು, ಅಥವಾ A ಮತ್ತೆ D ಫಿಕ್ಸ್ ಮಾಡಬಹುದು, ಮಧ್ಯ B, C, E ನ F ನ ಇದನ್ ಮಾಡಿ ಅಂತ ಹೇಳ್ಬೋದು. ಈ ತರ ಹೆಂಗ್ ಬೇಕಾದ್ರೆ ಕೊಡಬಹುದು. ಓಕೆ, ಸೊ ಇದು ಸಿಂಪಲ್ ಇದೆ, ಯಾಕಂದ್ರೆ ಫುಲ್ ದೊಡ್ಡ ಸೆಂಟೆನ್ಸ್ ಇಲ್ಲ, ಒಂದೊಂದು ವರ್ಡ್ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು, ಯುವರ್ ಇನ್ಕರೆಕ್ಟ್ ಆರ್ ರೆಸ್ಪಾನ್ಸಿವ್ ಆಲ್ ಆಫ್ ಅಂತಿದೆ. ಸಾರಿ, ಇಲ್ಲಿ ಇನ್ಕರೆಕ್ಟ್ ಅಂತಕ್ಕಂಥದ್ದು ನಾವು ಯೂಶಲಿ ಕೊನೆಗೆ ಬರ್ತಕ್ಕಂಥದ್ದು, ಸ್ಟಾರ್ಟಿಂಗ್ ಅಲ್ಲಿ ಇನ್ಕರೆಕ್ಟ್ ಯೂಸ್ ಮಾಡಲ್ಲ. ಓಕೆ, ಸಿಂಪಲ್ ಫಂಡ ಯೂಸ್ ಮಾಡೋದಾದ್ರೆ 2 ಮೆಥಡ್ ಅಲ್ಲಿ ಮಾಡ್ಬೋದು. ಒಂದು ಮೆಥಡ್, ನೀವು ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂತ ನೋಡಿ, ಯುವರ್ ಬರ್ಬೋದು ಅಥವಾ ಆಲ್ ಬರ್ಬೋದು. ಎ ಯಾವ್ದಾದ್ರು ಇದೆ ಆಪ್ಷನ್, ಎ ಯಾವ್ದು ಇಲ್ಲಿದೆ ನೋಡಿ. ಬೇಕಾದ್ರೆ ಎ ಯುವರ್ ಇನ್ಕರೆಕ್ಟ್ ಆರ್ ಆಫ್ ಆಲ್ ರೆಸ್ಪಾನ್ಸಸ್ ಅಂತ ಬರುತ್ತಾ, ತಪ್ಪು, ಇದು ಮೀನಿಂಗ್ಫುಲ್ ಆಗ್ತಾ ಇಲ್ಲ. ಇನ್ನು ನಾವು ಏನ್ ಹೇಳಿದೆ, ಇ ಬರ್ಬೋದು ಅಂತೆ. ಓಕೆ, ಇ ಚೆಕ್ ಮಾಡೋಣ. ಇಲ್ಲಿದೆ ನೋಡಿ, EDA ಇದೆ. ಇ ಅಂದ್ರೆ ಆಲ್ ಆಫ್, ನೋಡಿ ಆಲ್ ಆಫ್ ಯುವರ್, ಆಲ್ ಆಫ್ ಯುವರ್, ಆಲ್ ಆಫ್ ಯುವರ್, ಆಮೇಲೆ ಎಫ್ ರೆಸ್ಪಾನ್ಸಸ್, ಎಲ್ಲ ನಿನ್ನ ರೆಸ್ಪಾನ್ಸಸ್ಗಳು ಏನಾಗುತ್ತೆ, ಆರ್ ಇನ್ಕರೆಕ್ಟ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಈ ತರದ್ದು ಇನ್ನೊಂದು ಮೆಥಡ್ ಏನು ಅಂತ ಹೇಳ್ತೀನಿ. ಒಂದು, ನಿಮಗೆ ಫಸ್ಟ್ ಯಾವ್ದು ಬರೋದು, ಒಂದು ಯಾಕಂದ್ರೆ ಫಸ್ಟ್ ಇಂಡಿಪೆಂಡೆಂಟ್ ಇರಬೇಕು. ಫಸ್ಟ್ ಒನ್ ಯಾವ್ದು ಸರ್, ನೌನ್ ಅಥವಾ ಪ್ರೊನೌನ್ ಅಥವಾ ಇಂಡಿಪೆಂಡೆಂಟ್ ಇರ್ತಕ್ಕಂಥದ್ದು ಬರಬೇಕು. ಓಕೆ, ಇಲ್ಲಿ ಅದಿಲ್ಲ ಅಂತಂದಾಗ, ನಿಮ್ಗೆ ಅದು ಗೊತ್ತಾಗಿಲ್ಲ, ಈ ತರ ಚಿಕ್ಕದಾಗಿದ್ದಾಗ ಆಪ್ಷನ್ ಮೆಥಡ್ ಹೋಗ್ಬಿಡಿ. ಇಲ್ಲಿರೋ ಆಪ್ಷನ್ಸ್ ನ ನೀವು ಏನಿದೆ ಹಂಗೆ ನೋಡ್ಕೊಂಡು ಹೋಗಿ, ಯಾಕಂದ್ರೆ ಚಿಕ್ಕದಿದೆ, ತುಂಬಾ ದೊಡ್ಡ ಸೆಂಟೆನ್ಸ್ ಅಂದ್ರೆ ಕಷ್ಟ ಆ ತರ ಮೆಥಡ್ ಮಾಡಕ್ಕೆ. ಸೊ ಅವಾಗ ನಿಮ್ಗೆ ಯಾವ್ದು ಪ್ರಾಪರ್ ಆಗಿ ಗ್ರಾಮೆಟಿಕಲಿ ಸೆಂಟೆನ್ಸ್ ಪ್ರಾಕ್ಟಿಕಲಿ ಅರೇಂಜ್ ಆಗುತ್ತೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಸಿಕ್ಕೋಗುತ್ತೆ. ಐದರ್ ಹಿಂಗ್ ಮಾಡಿ ಇಲ್ಲ ಹಿಂಗ್ ಮಾಡಿ, ಈ ತರ ಕ್ವಶನ್ಸ್ಗೆ ಈ ತರ ಮಾಡಿದ್ರೆ ದಟ್ ಇಸ್ ದ ಬೆಸ್ಟ್ ಮೆಥಡ್. ಓಕೆ ಫೈನ್ ಸರ್. ಇನ್ನೊಂದು ಕ್ವಶನ್ ತಗೊಂಡು ಅದ್ರ ಬಗ್ಗೆ ಮಾಡಿ ನೋಡೋಣ. ಇದು ಕೂಡ ಈಸಿ ಇದೆ ನೋಡಿ. ಇಲ್ಲಿ ನೋಡಿ, ವರ್ಕ್ ಇದೆ, ಸ್ಟೂಡೆಂಟ್ಸ್ ಇದೆ, ವಿಲ್ ಅಂತೂ ಬರಲ್ಲ, ಆ್ಯಂಡ್ ಅಂತೂ ಫಸ್ಟ್ ಬರಲ್ಲ, ಹಾರ್ಡ್ ಅಂತೂ ಬರಲ್ಲ, ಹಾರ್ಡ್ ಅಥವಾ ಸಕ್ಸೀಡ್ ಅಂತಿದೆ, ಸಕ್ಸೀಡ್. ಓಕೆ, ವರ್ಕ್ ಇದೆ, ವರ್ಕ್ ಬರ್ಬೋದು ಅಥವಾ ಸ್ಟೂಡೆಂಟ್ಸ್ ಬರ್ಬೋದು ಅಲ್ವಾ. ವರ್ಕ್ ನೋಡೋದಾದ್ರೆ ಏನಿದೆ, AD ವರ್ಕ್ ಸಕ್ಸೀಡ್. ನೋಡಿ ವರ್ಕ್ ಸಕ್ಸೀಡ್ ಅಂತ ಬರುತ್ತಾ, ನೋಡೋಣ ಬನ್ನಿ. ವರ್ಕ್ ಸಕ್ಸೀಡ್, ಸ್ಟೂಡೆಂಟ್ಸ್ ವಿಲ್, ಹಾರ್ಡ್ ಎಂಡ್ ಅಂತ ಬರುತ್ತೆ, ಹಾರ್ಡ್ ಆ್ಯಂಡ್ ತಪ್ಪು ಆಗಲ್ಲ. ಸೊ ಬಿ ಫಸ್ಟ್ ಬರಬೇಕು. ಬಿ ಫಸ್ಟ್ ಇರೋದು ಇದೊಂದೇ ಆಪ್ಷನ್, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡ್ಬೋದು. ನೋಡಿ ಒಂದೊಂದು ಕ್ವಶನ್ ನಿಮ್ಗೆ ಸಾಲ್ವ್ ಮಾಡೋದೇ ಬೇಕಾಗಿಲ್ಲ, ಬೇಕಾದ್ರೆ ನೋಡಿ. ಬೇಕಾದ್ರೆ ನೋಡಿ, ಬಿ ಇಸ್ ದ ಸ್ಟೂಡೆಂಟ್ಸ್ ಇದೆ, ಸ್ಟೂಡೆಂಟ್ಸ್ ವಿಲ್. ಓಕೆ, ಸಿ ಆದ್ಮೇಲೆ ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್, ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್, ಆಮೇಲೆ ವರ್ಕ್ ಹಾರ್ಡ್, ಆಮೇಲೆ ಎಫ್ ಆದ್ಮೇಲೆ ವರ್ಕ್ ಹಾರ್ಡ್ ಅಂಡ್ ಸಕ್ಸೀಡ್ ಅಲ್ವಾ ಸರ್. ಸ್ಟೂಡೆಂಟ್ ವಿಲ್ ವರ್ಕ್ ಹಾರ್ಡ್, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅಂಡ್ ಅವರು ಸಕ್ಸೀಡ್ ಆಗ್ತಾರೆ. ಸೊ ಕ್ಲೀನ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಷ್ಟೇ. ಇದು ಈಸಿ ಮೆಥಡ್. ಇಲ್ಲ ನಂಗೆ ಇದು ಅರ್ಥ ಆಗಲ್ಲ, ಗೊತ್ತಾಗಲ್ಲ ಯಾವ್ದು ಫಸ್ಟ್ ಬರಬೇಕು ಅಂದ್ರೆ ಆಪ್ಷನ್ ಮೆಥಡ್ ಹೋಗಿ ಇಲ್ಲಿ ಚೆಕ್ ಮಾಡಿ, ಯಾವ್ದು ಪ್ರಾಕ್ಟಿಕಲಿ ಗ್ರಾಮೆಟಿಕಲಿ ಸೆಂಟೆನ್ಸ್ ಫಾರ್ಮೇಶನ್ ಆಗುತ್ತೆ ನೋಡ್ಕೊಂಡು ಮಾಡಬಹುದು. ಇಂಥ ಇದಕ್ಕೆಲ್ಲ ಆ ತರನೇ ಮಾಡಿ, ಗೊತ್ತಾಗ್ಲಿಲ್ಲ ಇಲ್ಲಾಂದ್ರೆ ಈ ಮೆಥಡ್ ವೆರಿ ಈಸಿ ಮೆಥಡ್ ಇದು. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಚೂಸ್ ದ ರೈಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಅವರ್ ಅಂಕಲ್ ಡ್ಯಾಶ್ ಎ ಸಿಲ್ವರ್ ಐಡಲ್ ಅಂಡ್ ಡ್ಯಾಶ್ ಇಟ್ ಹೋಮ್ ಎಸ್ಟರ್ಡೇ. ನೋಡಿ ಅವರ್ ಅಂಕಲ್ ಇಲ್ಲೇನಿದೆ, ಎಸ್ಟರ್ಡೇ ಇದೆ ಅಂದ್ರೆ ಪಾಸ್ಟ್. ಓಕೆ, ಅವರ್ ಅಂಕಲ್ ಬ್ರಾಟ್ ಬರಲ್ಲ, ಬಾಟ್. ನೋಡಿ ಬಾಟ್ ಅಂದ್ರೆ ಕೊಂಡುಕೊಳ್ಳು ಫಸ್ಟ್ ಬರಬೇಕು. ಕೊಂಡುಕೊಳ್ಳು ಅಂದ್ರೆ ಬೈ ಇದು ಪಾಸ್ಟ್ ಆಗಿರೋದ್ರಿಂದ ಬೈ ಪಾಸ್ಟ್ ಟೆನ್ಸ್ ಬಾಟ್. ಸೊ ಬಾಟ್ ಬರಬೇಕು. ಸೊ ಬ್ರಾಟ್ ಬರಲ್ಲ, ಇದು ಕಾನ್ ಕೇಸು. ಸೊ ಇವೆರಡಲ್ಲಿ ಒಂದು. ಸಿಲ್ವರ್ ಐಡಲ್ ಕೊಂಡ್ಕೊಂಡಿದ್ದಾರೆ. ಅಂಡ್ ಬ್ರಾಟ್ ಅಂದ್ರೆ ತಗೊಂಡು ಬರೋದು, ಬ್ರಾಟ್ ಅಂದ್ರೆ ತಗೊಂಡು ಬರೋದು. ಬ್ರಾಟ್ ಅಂದ ತಕ್ಷಣ ಅಗೇನ್ ಇಲ್ಲಿ
ಬಾಟ್ ಇದೆ, ಇಲ್ಲೂ ಬಾಟ್ ಇದೆ, ಇಲ್ಲ ಇದು ಬ್ರಾಟ್ ಆಗ್ಬೇಕು. ಬ್ರಾಟ್ ಅಂದ್ರೆ ತಗೊಂಡು ಬಂದ್ರು. ಓಕೆ, ಬ್ರಾಟ್ ಏನು ಸರ್? ಪಾಸ್ಟ್ ಟೆನ್ಸ್, ಇದು ಪಾಸ್ಟ್, ಅದಕ್ಕೆ ಬ್ರಾಟ್. ಅದೇ ಪ್ರೆಸೆಂಟ್ ಆಗಿದೆ ಏನೋ ಬ್ರಿಂಗ್ ಅಂತ ಕರಿತಿದ್ವಿ, ಬ್ರಿಂಗ್ ಅಂತ ಕರಿತಿದ್ವಿ. ಪ್ರೆಸೆಂಟ್ ಆಗಿದೆ ಬ್ರಿಂಗ್. ಇದು ಪಾಸ್ಟ್ ಇರೋದ್ರಿಂದ, ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಎಸ್ಟರ್ಡೇ ಅಂತ ನೋಡಿದ ತಕ್ಷಣ ಇಲ್ಲೇನ್ ಬರಬೇಕು? ಬಾಟ್ ಎ ಸಿಲ್ವರ್. ಬಾಟ್ ಅಂದ್ರೆ ಬೈನ ಪಾಸ್ಟ್ ಅಲ್ಲಿ ಬಾಟ್ ಅಂತೀವಿ, ಯಾಕಂದ್ರೆ ಎಸ್ಟರ್ಡೇ ಆಗೋಗಿದೆ. ಸಿಲ್ವರ್ ಐಡಲ್ ಅಂಡ್ ಬ್ರಾಟ್ ಇಟ್ ಟು ಹೋಮ್, ಅಂಡ್ ಮನೆಗೆ ತಗೊಂಡ್ಬಂದ್ರು. ಅದಕ್ಕೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಅರ್ಥ ಆಗಿದೆಯಲ್ಲ? ಸಾರಿ, ನೆಕ್ಸ್ಟ್ ಬರ್ತೇನೆ. ದ ಕಪಲ್ಸ್ ಆರ್ ಡ್ಯಾಶ್ ಯೆಟ್ ರೆಡಿ ಟು ಟೈ ದ ಡ್ಯಾಶ್ ಅಂತ. ಇದು ಸಿಂಪಲ್ ಕ್ವಶನ್. ದ ಕಪಲ್ ಆರ್ ನಾಟ್ ರೆಡಿ, ನಾಟ್ ಯೆಟ್ ರೆಡಿ ಅಲ್ಲ, ನಾಟ್ ಇಟ್. ಓಕೆ, ಊಟ ಆಯ್ತಾ ಅಂದ್ರೆ ನೀವು ನಾರ್ಮಲ್ ಬಟ್ಲರ್ ಇಂಗ್ಲಿಷ್ ಮಾತಾಡ್ತಿರಲ್ವ, ಮೆಸೇಜ್ ಹಾಕಿ ವಾಟ್ಸಪ್ ಅಲ್ಲಿ ನಾಟ್ ಇಟ್ ಅಂತ ಕಳಿಸ್ತೀವಿ ಅಲ್ವಾ? ನಾಟ್ ಇಟ್ ರೆಡಿ. ಆ ಕಪಲ್ ಇಬ್ರು ನಾಟ್ ಇಟ್ ರೆಡಿ ಟು ಟೈ ದ ನಾಟ್. ನಾಟ್ ಅಂದ್ರೆ ಇಲ್ಲಿ ಕುಡಿಕೆ ಅಥವಾ ತಾಳಿ ನಾವೇನ್ ಕರಿತೀವಲ್ಲ, ಓಕೆ, ಗಂಟು. ಸೊ ಯಾವ್ದು ಕರೆಕ್ಟು? ಆಪ್ಷನ್ 4 ಇಸ್ ದ ನಾಟ್ ಆನ್ಸರ್. ಓಕೆ, ನಾಟ್ ಅಂತಕ್ಕಂಥದ್ದು ಎರಡೂ ಕೂಡ ಒಂದೇ ತರ ಬರುತ್ತೆ, ಹಂಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಫೈನ್ ಸರ್. ಈಗ ನೆಕ್ಸ್ಟ್ ಹೋಗೋಣ ಬನ್ನಿ. Fill the correct sentence that agrees to the first sentence that is agreed to the first sentence ಅಂತಿದೆ. ಓಕೆ, ಇಫ್ ಯು ಡು ನಾಟ್ ಹರಿ ಡ್ಯಾಶ್. ನೋಡಿ, ಇಫ್ ಯು ಡು ನಾಟ್ ಹರಿ, ನೀನ್ ಹರಿ ಆಗಿಲ್ಲ ಅಂದ್ರೆ, ಇಫ್ ಅಂದ್ರೆ ನೀನು ಹರಿ ಇಲ್ಲ ಅಂದ್ರೆ, ಬೇಗ ಇಲ್ಲ ಅಂದ್ರೆ ಏನಾಗುತ್ತೆ? ಯುವರ್ ಮಿಸ್ಡ್ ಅಂದ್ರೆ ಪಾಸ್ಟ್ ಆಗೋಯ್ತು. ಇಲ್ಲ, ನೀನ್ ಬೇಗ ಹೋಗ್ಲಿಲ್ಲ ಅಂದ್ರೆ ಯು ವಿಲ್ ಬರಬೇಕು. ಸೊ ಯು ವಿಲ್ ಮಿಸ್ ದ ಟ್ರೈನ್. ಓಕೆ, ಇಟ್ ಈಸ್ ಸಿಂಪಲ್ ಅಲ್ಲಾಗಿದೆ. ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಇದು ನೀನು ಬೇಗ ಹೋಗಿಲ್ಲ ಅಂದ್ರೆ ನೀನು ಮಿಸ್ ಮಾಡ್ಕೋಬಹುದು ಅಂತ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಇಫ್ ಯು ಡು ನಾಟ್ ಅಂದ್ರೆ ಸಿಂಪಲ್ ಅಲ್ಲಿದೆ, ಬಟ್ ಇಲ್ಲೇನಾಗಬೇಕು? ಇಫ್ ಡು ನಾಟ್ ಹರಿ ಪಾಸ್ಟ್. ನೋಡಿ, ಪಾಸ್ಟ್ ಹ್ಯಾವ್ ಯೂಸ್ ಮಾಡೋದು. ನೋಡಿ, ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನೋಡಿ, ವಿಲ್ ಯಾವಾಗ ಯೂಸ್ ಮಾಡ್ತೀವಿ? ಪ್ರಿಡಿಕ್ಟ್ ಮಾಡಕ್ಕೆ, ಮುಂದೆ ಏನಾಗುತ್ತೆ ಅಂತ. ಹಾಗಾಗಿ ನೀನು ಬೇಗ ಹೋಗ್ಲಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ನ ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದ್ರೆ, ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದು ನೋಡೋದಾದ್ರೆ ನೀನು ಮಿಸ್ ಮಾಡ್ಕೋತೀಯ ಅಂತ. ಸೊ ಹಂಗಾಗಿ ಇಲ್ಲಿ ಪ್ರಿಡಿಕ್ಟ್ ಎನ್ ಆಕ್ಷನ್. ಹ್ಯಾವ್ ಯೂಸ್ ಮಾಡ್ತೀವಿ ಯಾವಾಗ? ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತದೆ, ಆಕ್ಷನ್ ಸ್ಟಾರ್ಟೆಡ್, ಪಾಸ್ಟ್ ಸ್ಟಾರ್ಟೆಡ್ ಆಗ್ಬಿಟ್ಟಿದೆ, ಅದು ಈಗಲೂ ಕೂಡ ಪ್ರೆಸೆಂಟ್ ಅಲ್ಲಿ ಕೂಡ ರನ್ ಆಗ್ತದೆ, ಅವಾಗ ಹ್ಯಾವ್ ಮಾಡ್ತೀವಿ. ಹ್ಯಾಡ್ ನಿಮ್ಗೆ ಗೊತ್ತಿದೆ, ಹ್ಯಾಡ್ ನಾವು ಪಾಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿರೋ ಆಕ್ಷನ್ಸ್ಗೋಸ್ಕರ ನಾವು ಯೂಸ್ ಮಾಡ್ತಕ್ಕಂಥದ್ದು ಹ್ಯಾಡ್ ಅಲ್ವಾ? ಅರ್ಥ ಆಗಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಫಿಲ್ ದ ಕರೆಕ್ಟ್ ಆರ್ಟಿಕಲ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಡ್ಯಾಶ್ ರಿಚ್ ಅಂಡ್ ಡ್ಯಾಶ್ ಪೂರ್ ಫ್ರಮ್ ಡಿಫರೆಂಟ್ ಸೆಕ್ಷನ್ ಇನ್ ಎನಿ ಸೊಸೈಟಿ. ಡ್ಯಾಶ್ ರಿಚ್ ಅಂಡ್ ಡ್ಯಾಶ್ ಪೂರ್ ಫ್ರಮ್ ಡಿಫರೆಂಟ್ ಸೊಸೈಟಿ ಇನ್ ಎನಿ ಒಂದು ಇದು ಅಂತಂದ್ರೆ ಏನ್ ಅರ್ಥ? ಇಲ್ಲಿ ನೋಡಿ, ಆರ್ಟಿಕಲ್ ಹಾಕ್ಬೇಕು. ಓಕೆ, ಇಲ್ಲಿ ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಅಂತ ಬರುತ್ತೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ನೋಡಿ, ಡ್ಯಾಶ್ ರಿಚ್ ಅಂಡ್ ಡ್ಯಾಶ್ ಪೂರ್ ಫ್ರಮ್ ಡಿಫರೆಂಟ್ ಸೆಕ್ಷನ್ಸ್. ಇಲ್ಲಿ ಹ್ಯಾಸ್ ಎ ಗ್ರೂಪ್ ಅಥವಾ ಕಮ್ಯುನಿಟಿ ಮಾತಾಡ್ತಾ ಇದೀವಿ. ಕಮ್ಯುನಿಟಿ ಇಲ್ಲಿ ಎ ರಿಚ್ ಮ್ಯಾನ್ ಅಂತ ಹೇಳ್ತಾ ಇಲ್ಲ, ಅವಾಗ ಎ ಯೂಸ್ ಮಾಡ್ತೀವಿ. ಇಲ್ಲಿ ಕಮ್ಯುನಿಟಿ ಮಾತಾಡ್ತಾ ಇದೀವಿ. ಸೊ ದ ರಿಚ್ ಮ್ಯಾನ್ ಅಂತ ಇಲ್ಲ, ಇಲ್ಲಿ ದ ರಿಚ್ ಅಂಡ್ ದ ಪೂರ್ ಫ್ರಮ್ ಡಿಫರೆಂಟ್ ಸೆಕ್ಷನ್. ಗ್ರೂಪ್ ಅಂತ ಇದ್ದಾಗ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು, ದಾನ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ದ ರಿಚ್ refers to wealthy people as a group. ನಾನು ಅದನ್ನ ಹೇಳಿದ್ದು. Here is a grammatically incorrect, but you would say a rich person, a rich man, a rich woman ಅಂತ ಹೇಳಬಹುದು. ಓಕೆ, ಬಟ್ ಅದನ್ನ ಯೂಸ್ ಮಾಡಲ್ಲ ಗ್ರಾಮೆಟಿಕಲಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಫಿಲ್ಲಿಂಗ್ ದ ಕರೆಕ್ಟ್ ಆರ್ಟಿಕಲ್. ಇದು ಕೂಡ ಆರ್ಟಿಕಲ್. ಮಿಸ್ಟರ್ ಶ್ಯಾಮ್ ಆಲ್ವೇಸ್ ವಾಂಟೆಡ್ ಟು ಇಂಟರ್ವ್ಯೂ ಎ ನೋವೆಲಿಸ್ಟ್. ಓಕೆ, ಒಬ್ಬ ಶ್ಯಾಮ್ ಅಂತಕ್ಕಂಥವ್ರು ನೋವೆಲಿಸ್ಟ್ ನ ಇಂಟರ್ವ್ಯೂ ಮಾಡ್ತಿದ್ದ. ಆಲ್ವೇಸ್ ವಾಂಟೆಡ್ ಟು ಇಂಟರ್ವ್ಯೂ, ಬಟ್ ಎಸ್ಟರ್ಡೇ ಹಿ ಮೆಟ್ ಒನ್ ಅಟ್ ಎ ಬುಕ್ ಶಾಪ್. He conducted dash interview of the dash novelist. Simple sir. Again article. An interview ಬರುತ್ತೆ ಇಲ್ಲಿ, ಯಾಕಂದ್ರೆ ಇಂಟರ್ವ್ಯೂ ಆನ್ ಓವಲ್ ಸೌಂಡ್ ಇದೆ, ಓವಲ್ ಐ ಸೌಂಡ್ ಇದೆ, ಇನ್ ಐ ಸೌಂಡ್ ಇದೆ. ಆನ್ ಇಂಟರ್ವ್ಯೂ ಬರಬೇಕು. ಅಂಡ್ ನೋವೆಲಿಸ್ಟ್ ಇರೋದು ನಮಗೆ ಏನಾಗಬೇಕು? ದ ಬರಬೇಕಿಲ್ಲಿ. ಇಲ್ಲ, ಆನ್ ಇಂಟರ್ವ್ಯೂ ದ ನೋವೆಲಿಸ್ಟ್.
ಆರ್ಟಿಕಲ್ ಬಗ್ಗೆ ನೋಡಿಲ್ವಾ, ಅಗೇನ್ ಗ್ರಾಮರ್ ರೆಫರ್ ಮಾಡಿ, ಗ್ರಾಮರ್ ಲಿಂಕ್ ಕೊಟ್ಟಿರ್ತೇನೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಪದೇ. ಆರ್ಟಿಕಲ್ ಬಗ್ಗೆ ಬೇಸಿಕ್ಸ್ ತಿಳ್ಕೊಬೇಕಂದ್ರೆ ಗ್ರಾಮರ್ ರೆಫರ್ ಮಾಡಿ. ಇಲ್ಲಿ ನಾನು ತುಂಬಾ ಬೇಸಿಕ್ಸ್ ಹೇಳ್ಕೊಳಕ್ ಹೋಗ್ತಾ ಇಲ್ಲ ನಾನು ಇದು. ಓಕೆ, ನಿಮ್ಗೆಲ್ಲ ಗೊತ್ತು, ಸಿಂಪಲ್ ಬೇಸಿಕ್ಸ್ ಗ್ರಾಮರ್ 10th ತನಕ ಏನು ಆರ್ಟಿಕಲ್, ಪ್ರಿಪೋಸಿಷನ್ ಈ ತರದ್ದೇನೋ ಇದೆ ಸ್ನೇಹಿತರೆ, ಅದು ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಏನ್ ಸರ್, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರುತ್ತೆ ಅಂತ ಹೇಳಿ ತಿಳ್ಕೊಂಡೆ ಮಾಡೋದು. ಓಕೆ, ಅರ್ಥ ಇದೆಯಲ್ಲ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಓಕೆ, ಈ ಡ್ಯಾಶ್ ಅಪ್ ಎವ್ರಿ ಡೇ ಅಟ್ 6 o'clock. ನೋಡಿ, ಅಟ್ ಎವ್ರಿ ಡೇ ಅಂತಿದೆ. ಈ ಡ್ಯಾಶ್ ಅಂದ್ರೆ ಏನು, ಎದ್ದೇಳೋದು ಅಂದ್ರೆ ಗೆಟ್ ಅಪ್ ಅಂತೀವಿ. ಇಲ್ಲಿ ಗೆಟ್ ಇದೆ, ಗೆಟ್ ಅಂತ ಹಾಕೋ ತಪ್ಪು ಒನ್ ಸೆಕೆಂಡ್, ಯಾಕಂದ್ರೆ ಇದು ಹಿ ಇಸ್ ಎ ಸಿಂಗ್ಯುಲರ್. ಸಿಂಗ್ಯುಲರ್ ಇದ್ದಾಗ ನಮಗೆ ವರ್ಬ್ ಗೆಟ್ಸ್ ಎಸ್ ಬರಬೇಕು. ನಾನು ನಿಮ್ಗೆ ಹೇಳಿದೀನಿ, ಪ್ಲೂರಲ್ ಇದ್ದಾಗ ದೇ ಗೆಟ್ ಅಪ್ ಅಂತ ಕರಿತೀವಿ, ದೇ ಗೆಟ್ ಅಪ್ ಅಂತ ಕರಿತೀವಿ. ಹಿ ಅಥವಾ ಶಿ ಅಂತ ಬಂದಾಗ, ಸಿಂಗ್ಯುಲರ್ ಬಂದಾಗ ಗೆಟ್ಸ್ ಅಪ್ ಅಂತ ಕರಿತೀವಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದನ್ನ ನಾನು ಪ್ರತಿ ಸಲ ಈ ತರ ಬಂದಾಗ ನಾನು ಹೇಳ್ತಾನೆ ಇರ್ತೇನೆ. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಓಕೆ, ಐ ಡ್ಯಾಶ್ ಎ ಮ್ಯಾನ್ ಹೂ ವಾಸ್ ಕ್ಯಾರಿಯಿಂಗ್ ಎ ಲಾಗ್ ಆಫ್ ವುಡ್ ಅಂತ. ನೋಡಿ, ಹೂ ವಾಸ್ ಅಂತಿದೆ, ವಾಸ್ ಅಂದ್ರೆ ಪಾಸ್ಟ್. ಸೊ ಇಲ್ಲಿ ಏನಾಗ್ಬೇಕು, ಟೆನ್ಸ್ ಪಾಸ್ಟ್ ಟೆನ್ಸ್ ಇರೋದು ಯೂಸ್ ಮಾಡಬೇಕು. ಅಂದ್ರೆ ನಾನು ಮೀಟ್ ಎ ಮ್ಯಾನ್ ಬರಲ್ಲ ಇಲ್ಲಿ, ಪಾಸ್ಟ್ ಯಾವುದು, ಮೀಟ್, ಮೆಟ್ ಅಂತ ಕರಿತೀವಿ ಪಾಸ್ಟ್ ಟೆನ್ಸ್ ಅಲ್ಲಿ, MET ಅಲ್ವಾ ಸರ್. ಸೊ ಮೆಟ್ ಇದೆ, ಟಿಕ್ ಹಾಕಿ. ನೋಡಿ, ಸಿಂಪಲ್ ಗ್ರಾಮರ್ ಕ್ವಶನ್, ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ, KL ಬಂದಿರೋ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಬರ್ತೇನೆ. ಇದು ಪ್ರಿಫಿಕ್ಸ್ ಹಾಕ್ಬೇಕು, ಪ್ರಿಫಿಕ್ಸ್ ಹಾಕ್ಬೇಕು. ಓಕೆ, ಅಪ್ರಾಪ್ರಿಯೇಟ್ ಆನ್ಸರ್ ಇಂದ ಫಾಲೋಯಿಂಗ್ ಕಂಪ್ಲೀಟ್ ದ ವರ್ಡ್ ಬೈ ಆಡಿಂಗ್ ದ ಪ್ರಿಫಿಕ್ಸ್. ಓಕೆ, ಬನ್ನಿ. He lost his marks because his handwriting was dash legible. legible ಅಂದ್ರೆ ಸ್ಪಷ್ಟವಾಗಿದೆ ಅಂತ. ಬಟ್ ಇಲ್ಲಿ ಏನಿದೆ, ಈ ಲಾಸ್ಟ್ ಹಿಸ್ ಮಾರ್ಕ್ಸ್, ಅವನು ಮಾರ್ಕ್ಸ್ ಕಳ್ಕಂಡ, ಯಾಕಂದ್ರೆ ಅವ್ನ ಹ್ಯಾಂಡ್ ರೈಟಿಂಗು ಅಸ್ಪಷ್ಟ ಅಂತ ಬರ್ಬೇಕಿಲ್ಲಿ. ಡ್ಯಾಶ್ ಅಲ್ಲಿ ಏನ್ ಬರ್ಬೇಕು, ಆಪೋಸಿಟ್ ಬರ್ಬೇಕು. ಇದೇನು ಲೆಜಿಬಲ್ ಅಂದ್ರೆ ಸ್ಪಷ್ಟ ಅಂತ, ಸ್ಪಷ್ಟ. ಇಲ್ಲಿ ಅಸ್ಪಷ್ಟ ಬರ್ಬೇಕು. ಅಸ್ಪಷ್ಟ ಅಂದ್ರೆ ಅದ್ರ ವಿರುದ್ಧ ಇಲ್ಲೆಜಿಬಲ್ ಅಂತ ಕರಿತೀವಿ. ಇಲ್ಲೆಜಿಬಲ್ ಅಂದ್ರೆ ಅಸ್ಪಷ್ಟ. ಅವ್ನ್ ಮಾರ್ಕ್ಸ್ ಕಳ್ಕೊಂಡಿದ್ಯಾಕೆ, ಅವ್ನು ಸ್ಪಷ್ಟವಾಗಿರ್ಲಿಲ್ಲ ಅಂತ, ಅಂದ್ರೆ ಅಸ್ಪಷ್ಟ ಅಂತ. ಸೊ IL ಬರಬೇಕು ಇಲ್ಲಿ ಆನ್ಸರ್. 4th ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಸ್ನೇಹಿತರೆ. ಕಮ್ಮಿ ಟೈಮಲ್ಲಿ ಪ್ರಾಪರ್ ಆಗಿ ಏನ್ ಎಕ್ಸ್ಪ್ಲನೇಷನ್ ಬೇಕೋ ಅದು, ಬುಲ್ಶಿಟ್ ಮಾತಾಡೋದು, ಇದು ಮಾತಾಡೋದು ಅವೆಲ್ಲ ಬೇಕಾಗಿಲ್ಲ. ಓಕೆ, ಫೈನ್ ಸರ್. ಆಡ್ ಎ ಸಫಿಕ್ಸ್ ಟು ದ ವರ್ಡ್ ಕನ್ವೇಸ್ ಅಂಡ್ ಮೀನಿಂಗ್ ಗಿವನ್ ಇನ್ ದ ಬ್ರಾಕೆಟ್. ಓಕೆ, ಸಫಿಕ್ಸ್ ಹಾಕ್ಬೇಕಿಲ್ಲಿ. ಪ್ರಿಫಿಕ್ಸ್ ಅಂದ್ರೆ ಸಫಿಕ್ಸ್ ಅಂದ್ರೆ ಪ್ರಿ ಅಂದ್ರೆ ಮೊದಲು, ಸಫಿಕ್ಸ್ ಅಂದ್ರೆ ಆಮೇಲೆ. ಓಕೆ, ಇಲ್ಲಿ ಏನಿದೆ, ದಟ್ ಕ್ಯಾನ್ ಬಿ ಅಡ್ಮೈರ್ಡ್. ಅಡ್ಮೈರ್ಡ್ ಅಂತಿದೆ. ಅಡ್ಮೈರ್ಡ್ ಅಂತಂದ್ರೆ ಒಂದ್ ರೀತಿ ನಾವು ಅವ್ರನ್ನ ಪ್ರೈಸ್ ಮಾಡೋದು ಅಂತೀವಿ, ಅಥವಾ ಏನ್ ಹೇಳ್ಬೋದು, ಒಪ್ಕೊಳ್ತಕ್ಕಂಥದ್ದು ಅಥವಾ ಚೆನ್ನಾಗಿರೋದು ಅಂತ ಹೇಳ್ತೀವಲ್ಲ, ಅಂದ್ರೆ ಒಳ್ಳೆ ಬೆಲೆ ಬಾಳ್ತಕ್ಕಂಥದ್ದು ಅಂತೀವಲ್ಲ, ಅಡ್ಮೈರ್ಡ್ ಅಂತೀವಿ. ಸೊ ಈ ಒಂದು ಮೀನಿಂಗ್ ಇಟ್ಕೊಂಡು ನಾವು ಇಲ್ಲಿರ್ತಕ್ಕಂಥ 4 ಆಪ್ಷನ್ ತಗೋಬೇಕು. ದ ಪ್ರೆಸಿಡೆಂಟ್ ಗೇವ್ ಎ ಪ್ರೈಸ್ ಡ್ಯಾಶ್ ಸ್ಪೀಚ್ ಅಟ್ ದ ಎಂಡ್ ಆಫ್ ಫಂಕ್ಷನ್. ಓಕೆ, ಅಧ್ಯಕ್ಷರು ಫಂಕ್ಷನ್ ಎಂಡ್ ಅಲ್ಲಿ ಪ್ರೈಸ್ ವರ್ತಿ ಅಂತೀವಿ. ಪ್ರೈಸ್ ವರ್ತಿ. ಅಡ್ಮೈರ್ಡ್ ಅಂದ್ರೆ ಏನು ಸರ್, ಪ್ರೈಸ್ ವರ್ತಿ ಬರಬೇಕು, ಪ್ರೈಸಬಲ್ ಅಲ್ಲ ಅಲ್ವಾ. ಅಂದ್ರೆ ಪ್ರೈಸ್ ವರ್ತಿ ಅಂದ್ರೆ ಅಷ್ಟು ಒಳ್ಳೆಯದಾದ ಭಾಷಣ ಕೊಟ್ಟಿದ್ದಾರೆ ಅಂತ, ಇಟ್ ಈಸ್ ವೆರಿ ವರ್ತ್ ಅಂತೀವಲ್ಲ. ಸೊ ಪ್ರೈಸ್ ವರ್ತಿ. ನೋಡಿ, ನೀವು ಇದೆಲ್ಲ ನೀವು ಜಸ್ಟ್ ಪೇಪರ್ ಓದ್ತಾ ನ್ಯೂಸ್ ಪೇಪರು, ಇಂಗ್ಲಿಷ್ ಇರೋ ಒಂದು ಫಿಲಮ್ಸ್ಗಳಾಗಿರ್ಬೋದು, ಅಥವಾ ನೀವು ಆರ್ಟಿಕಲ್ಸ್ ಬುಕ್ಸ್ ಓದ್ತಾ ಇದ್ರೆ ಇವೆಲ್ಲ ನಿಮಗೆ ಬಾಯಿಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಓದ್ತಾ ಇದ್ದಂಗೆ ನೀವು ಟಿಕ್ ಹಾಕ್ಬಿಡ್ಬೋದು. ಯಾಕಂದ್ರೆ ನಿಮಗೆ SSC ಸ್ವಲ್ಪ ಡಿಫಿಕಲ್ಟಿ ಇದೆ, ಬ್ಯಾಂಕಿಂಗ್ ಮೇನ್ಸ್ ಗಳಲ್ಲಿ ಡಿಫಿಕಲ್ಟಿ ಇದೆ ಅಂತ ಹೇಳ್ಬೋದು. ಇವನು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲೂ ಪ್ರಿಲಿಮ್ಸ್ ಅಲ್ಲೂ ಸ್ವಲ್ಪ ಈಸಿ ಇರುತ್ತೆ ಇಂಗ್ಲಿಷು. ಇನ್ನು KPSC KE ಅಲ್ಲಿ ಇಂಗ್ಲಿಷ್ ಈಸಿನೇ ಇರುತ್ತೆ. ಎಲ್ಲೋ ಒಂದು ಆಂಟೋನಿಮ್ಸ್, ಸಮಾನಾರ್ಥಕ ವಿರುದ್ಧ ಪದ ಮಾತ್ರ ಸ್ವಲ್ಪ ಕಷ್ಟ ಕೊಟ್ಟಿರ್ತಾನೆ ಅಷ್ಟೇ. ಓಕೆ, ಅರ್ಥ ಆಗ್ತಿದೆಯಲ್ಲ. ಫೈನ್ ಸರ್. ನೆಕ್ಸ್ಟ್, ಆಡ್ ಎ ಸಫಿಕ್ಸ್ ಸೋ ದಟ್ ದ ವರ್ಡ್ ಕನ್ವೇಸ್ ದ ಮೀನಿಂಗ್ ಗಿವನ್ ಇನ್ ದ ಬ್ರಾಕೆಟ್. ಸಫಿಕ್ಸ್ ಹಾಕ್ಬೇಕು ಮೊದಲು. ಇಲ್ಲಿ ಕಾರ್ಡಿಯಲ್ ಅಂತಿದೆ. ಕಾರ್ಡಿಯಲ್ ಅಂದ್ರೆ ಏನು, ಕಾರ್ಡಿಯಲ್ ಅಂದ್ರೆ ಸಹೋದರತ್ವ, ಸೌಹಾರ್ದತ್ವ, ಹೃತ್ಪೂರ್ವಕ, ಸೌಹಾರ್ದಯುತ ಅಂತ. ಓಕೆ, ವಾರ್ಮ್ ಅಂಡ್ ಫ್ರೆಂಡ್ಲಿ ಅಂತ ಕರಿತೀವಿ. ಆ ತರದ್ದು ಮೀನಿಂಗ್ ಕೊಡ್ತಕ್ಕಂಥದ್ದು ನಾವಿಲ್ಲಿ ಸಫಿಕ್ಸ್ ಹಾಕ್ಬೇಕು. ಸಫಿಕ್ಸ್ ಅಂದ್ರೆ ಏನು, ಬ್ರದರ್ ಆದ್ಮೇಲೆ ಅದ್ರ ಜೊತೆ ಜಾಯಿನ್ ಆಗೋದು. ಸಫಿಕ್ಸ್ ಅಂದ್ರೆ ಎಂಡು. ಪ್ರಿ ಅಂದ್ರೆ ಮೊದಲು, ಮೊದಲು. ಸಫಿಕ್ಸ್ ಅಂದ್ರೆ ಅದ್ರ ನೆಕ್ಸ್ಟ್ ಕೊನೆ ಹತ್ರ ಬರ್ತಕ್ಕಂಥದ್ದು. ಈಗ ಬ್ರದರ್ ಹುಡ್ ಅಂತೀವ, ಬ್ರದರಿಶ್ ಅಂತೀವಿ. ಬ್ರದರಿಶ್ ಅಂತ ಅನ್ನೋದೇ ಇಲ್ಲ, ಬ್ರದರ್ಫುಲ್ ಅನ್ನಲ್ಲ. ಬ್ರದರ್ಲಿ ಅಂತೀವಿ ಅಥವಾ ಬ್ರದರ್ಹುಡ್ ಅಂತೀವಿ, ಯಾವ್ದು ಕರೆಕ್ಟು? ಬ್ರದರ್ಲಿ ಕರೆಕ್ಟು. ಬ್ರದರ್ಲಿ ರಿಲೇಷನ್ ಅಂತೀವಿ. ಪಕ್ಕದ ಬರುತ್ತೆ ಸಹೋದರತ್ವ, ಬ್ರದರ್ಹುಡ್ ಸರಿ ಬರಲ್ಲ, ಬ್ರದರ್ಲಿ. ಯಾಕಂದ್ರೆ ಕಾರ್ಡಿಯಲ್ ಅಂತಿದೆ. ಫ್ರೆಂಡ್ಲಿ ಅನ್ನೋ ರೀತಿ ಅರ್ಥ ಕೊಡುತ್ತೆ. ಓಕೆ, ಫ್ರೆಂಡ್ಲಿ. ಓಕೆ, ಬ್ರದರ್ಲಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2, ನಾಟ್ ಆಪ್ಷನ್ 1.
ಫೈನ್. ನೆಕ್ಸ್ಟ್ ಬರ್ತೇನೆ. ಸೂಟಬಲ್ ಆಲ್ಟರ್ನೇಟಿವ್ ಮೇಕ್ ದ ಸೆಂಟೆನ್ಸ್ ಲಾಜಿಕಲಿ ಕರೆಕ್ಟ್. ಓಕೆ, ಲಾಜಿಕಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಹಾಕಬೇಕು. ದ ಬರ್ಡ್ ಹ್ಯಾಸ್ ಡ್ಯಾಶ್ ನೆಸ್ಟ್ ಇನ್ ದ ಟ್ರೀ ಅಂತಿದೆ. ಬರ್ಡ್ ಟ್ರೀಲಿ ಏನ್ ಮಾಡುತ್ತೆ? ನೆಸ್ಟ್ ನ ಕಟ್ಕೊಳ್ಳುತ್ತೆ, ಅಂದ್ರೆ ಬಿಲ್ಡ್ ಮಾಡುತ್ತೆ. ನೋಡಿ, ಇಲ್ಲಿ ಬಿಲ್ಡೆಡ್ ಅಂತಿದೆ ತಪ್ಪು, ಬಿಲ್ಡಿಂಗ್ ಅಂತಿದೆ ತಪ್ಪು. ಇಲ್ಲಿ ನೋಡಿ, ಈ ತರ ವರ್ಡ್ಗಳು ನೋಡ್ದಂಗೆ ಹೇಳ್ಬೋದು. ಬರ್ಡ್ ಹ್ಯಾಸ್ ಬಿಲ್ಡ್, ಇದರ್ ನಿಮ್ಗೆ ಏನ್ ಬರಬೇಕು? ಬಿಲ್ಡ್ ಬರಬೇಕು ಪ್ರೆಸೆಂಟ್ ತರ ಇದ್ರೆ, ಅಥವಾ ಬಿಲ್ಟ್ ಅಂತ ಬರಬೇಕು ಪಾಸ್ಟ್ ಆಗಿದ್ರೆ. ಇಲ್ಲಿ ಬಿಲ್ಡ್ ಅಂತಿಲ್ಲ, ಬಿಲ್ಡೆಡ್ ತಪ್ಪು, ಬಿಲ್ಟೆಡ್ ಕೂಡ ತಪ್ಪು. ಸೊ ಬಿಲ್ಟ್ ಇದೆ ರೈಟ್. ಪಾಸ್ಟ್ ಟೆನ್ಸ್ ಆದ್ರೆ ಬಿಲ್ಟ್ ಬರಬೇಕು, ಪ್ರೆಸೆಂಟ್ ಆದ್ರೆ ಬಿಲ್ಡ್ ಬರಬೇಕು. ಸೊ ಬಿಲ್ಡ್ ಇಲ್ಲ, ಬಿಲ್ಡೆಡ್ ಇದೆ ತಪ್ಪು. ಬಿಲ್ಡೆಡ್ ಅಂತ ಕರೆಯಲ್ಲ, ಬಿಲ್ಟ್ ಅಂತ ಕರಿತೀವಿ. ಬಿಲ್ಡಿಂಗ್ ಅಂತ ಕರಿತೀವಿ, ಬಟ್ ಅದು ಜೀರಂಡ್. ಓಕೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಕರಿತೀವಿ, ಅಥವಾ ಅದು ತಪ್ಪು. ಬಿಲ್ಟ್ ಅಥವಾ ಬಿಲ್ಡ್ ಅಂತ ಕರಿತೀವಿ. ಬಿಲ್ಡ್ ರೆಗ್ಯುಲರ್ಲಿ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡೋದು, ಪಾಸ್ಟ್ ಆದ್ರೆ ಬಿಲ್ಟ್ ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲೇನ್ ಬರಬೇಕು? ಬಿಲ್ಟ್ ಇರಬೇಕು. ಯಾಕಂದ್ರೆ ಆಪ್ಷನ್ಸ್ ನಿಮ್ಗೆ ಈಸಿ ಕೊಟ್ಟಿದ್ದಾನೆ. ಇಲ್ಲಿ ಬಿಲ್ಟ್ ಕೊಟ್ಟು ಇನ್ನೊಂದು ಆಪ್ಷನ್ ಅಲ್ಲಿ ಬಿಲ್ಡ್ ಅಂತ ಕೊಟ್ಬಿಟ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಿದೆ. ಇಲ್ಲಿ ಬಿಲ್ಡೆಡ್ ಇದೆ ತಪ್ಪು, ಬಿಲ್ಡೆಡ್ ಅಂತ ಕರೆಯಲ್ಲ, ಬಿಲ್ಟೆಡ್ ಅಂತಾನು ಕೊಡಲ್ಲ, ಬಿಲ್ಡಿಂಗ್ ಅಂತಾನು ಕೊಡಲ್ಲ. ಅದನ್ನ ಬಿಲ್ಡಿಂಗ್ ಅಂತೀವ ನಾವು. ನೆಕ್ಸ್ಟ್ ಅಂದ್ರೆ ಗೂಡ್ ಕಟ್ಟೋದು ಬಿಲ್ಡಿಂಗ್ ಅಂತ ಕರೆಯಲ್ಲ, ಕಟ್ಟೋದು ಅಂತ ಕರಿತೀವಿ. ಬಿಲ್ಟ್ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಆಪ್ಷನ್ 3. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಇಲ್ಲೂ ಅಷ್ಟೇ ಲಾಜಿಕಲಿ ಮ್ಯಾಚ್ ಆಗುವಂತಹ ಆಪ್ಷನ್ಸ್ ನ ಇಲ್ಲಿ ಹಾಕ್ಬೇಕು. ಹಿ ಡ್ಯಾಶ್ ಅಂಡರ್ಸ್ಟ್ಯಾಂಡ್ಸ್ ದ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್. ಅವನ ಬ್ಯಾಡ್ ಹ್ಯಾಬಿಟ್ ಇಂದ ಮುಂದೆ ಏನಾಗುತ್ತೆ? ಈಗ ಯಾರಾದ್ರೂ ಬ್ಯಾಡ್ ಹ್ಯಾಬಿಟ್ ಇದ್ರೆ ಮುಂದೆ ಅದರಿಂದ ಏನಾಗುತ್ತೆ? ಈಗ ಸಿಗರೇಟ್ಸ್ ಇದ್ರೆ ಅದರಿಂದ ಶ್ವಾಸಕೋಶ ಪ್ರಾಬ್ಲಮ್ ಬರುತ್ತೆ. ನಾವು ಏನೋ ಎಣ್ಣೆ ಹೊಡೆಯೋದು ಅಂತ ಏನ್ ಕರೀತಾರೆ, ಡ್ರಿಂಕ್ ಮಾಡಿದ್ರೆ, ಆಲ್ಕೋಹಾಲಿಕ್ ಆದ್ರೆ ಅವ್ರದ್ದು ಲಿವರ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಕಾನ್ಸಿಕ್ವೆನ್ಸಸ್ ಅಂತ ಏನ್ ಕರಿತೀವಿ. ಹಾಗೆ ಇಲ್ಲಿ ಈ ಅಂಡರ್ಸ್ಟ್ಯಾಂಡ್ಸ್ ದ ಕಂಪ್ಲೀಟ್ ಅಂತ ಕರಿತೀವ, ಫುಲ್ಲಿ ಅಂತ ಕರಿತೀವ. ಈ ವೆರಿ ಅಂಡರ್ಸ್ಟ್ಯಾಂಡ್ ಅಂತ ಕರೆಯೋದೇ ಇಲ್ಲ, ಇದಂತೂ ತಪ್ಪು. ಈ ನಿಯರ್ ಅಂಡರ್ಸ್ಟ್ಯಾಂಡ್ ಅಂತ ಕರೆಯಲ್ಲ, ಇದರ ಕಂಪ್ಲೀಟ್ ಅಥವಾ ಫುಲ್ ಇರಬೇಕು. ಕಂಪ್ಲೀಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಯಾವ್ದಾದ್ರು ಒಂದು ಖಾಲಿ ಇದ್ದಾಗ ಅದನ್ನ ಫಿಲ್ ಮಾಡಕ್ ಕಂಪ್ಲೀಟ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ಸ್ ಅನ್ನಲ್ಲ, ಈ ಫುಲ್ಲಿ ಅಂಡರ್ಸ್ಟ್ಯಾಂಡ್. ನೋಡಿ, ಸಿಂಪಲ್ ಗ್ರಾಮರು ಬೇಕಾಗಿಲ್ಲ, ಇದಕ್ಕೆ ಗ್ರಾಮರು ಬೇಕಾಗಿಲ್ಲ. ಯಾವ್ದು ಲಾಜಿಕಲಿ, ಅದಕ್ಕೆ ಅವನೇ ಕೊಟ್ಬಿಟ್ಟೆ ಲಾಜಿಕಲಿ ಮ್ಯಾಚ್ ಆಗುವಂತದ್ದು ಮಾರ್ಕ್ ಮಾಡಿ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಅಂತ. ಕಂಪ್ಲೀಟ್ ಅಂತ ಏನ್ ಮಾಡ್ತೀನಿ ನಿಮ್ಗೆ ಅದನ್ನ ಹೇಳ್ತಾರೆ. ಕಂಪ್ಲೀಟ್ ಮೀನ್ಸ್ ಹ್ಯಾವಿಂಗ್ ಆಲ್ ಪಾರ್ಟ್ಸ್ ಫಿನಿಶ್ಡ್ ಆರ್ ಹೋಲ್, ಕಂಪ್ಲೀಟ್ ಸೆಟ್ ಅಂತ. ಫುಲ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಫುಲ್ಲಿ ಅಂತ ಯಾಕೆ ಯೂಸ್ ಮಾಡ್ತೀವಿ? ಐ ವಿಲ್ ಟೆಲ್ ಯು. ಕಂಪ್ಲೀಟ್ಲಿ ಅಂಡ್ ಫುಲ್ಲಿ ಆರ್ ಇಂಟರ್ಚೇಂಜಬಲ್, ಬಟ್ ಫುಲ್ಲಿ ಆಫನ್ ಇಂಪ್ಲೈಸ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ. ನೋಡಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಕರಿತೀವಿ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಅಂತ ಕರೆಯಲ್ಲ. ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಕರಿತೀವಿ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಅಂತ ಕರೆಯಲ್ಲ. ಸೊ ಫುಲ್ಲಿ ಇದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಎಸ್ ಸರ್, ಒಂದಿಷ್ಟು ಇಂಪಾರ್ಟೆಂಟ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಹೊಸ ಸೀರೀಸ್ ಪ್ಲೇಲಿಸ್ಟ್ ಇದೆ. ನಮ್ಮ ಈಗ ಇತ್ತೀಚೆಗೆ ಮಾಡಿರ್ತಕ್ಕಂಥ ಇನ್ನೊಂದು 100+ ವಿಡಿಯೋ ಇರ್ತಕ್ಕಂಥ ಪ್ಲೇಲಿಸ್ಟ್ ಪೇಪರ್ 2ಗೆ. ಅದ್ರ ನಿಮ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಸಿಗುತ್ತೆ ಪೇಪರ್ 2ಗೆ. ಅದು ಕೂಡ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ಗಳನ್ನ ಶೇರ್ ಮಾಡ್ತೀವಿ. ಅಂಡ್ ಗ್ರಾಮರ್ ವಿಡಿಯೋಸ್ಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ.